ಅಕಾಲ ಮರಣ, ಅಪಮೃತ್ಯು ಯಾಕೆ ಸಂಭವಿಸುವುದು? ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯು ಮುಂದೆ ಏನಾಗುತ್ತಾನೆ? ಮೃತ್ಯು ಅಂದರೆ ಸಮಯ. ಮೃತ್ಯು ಹತ್ತಿರ ಬಂದಾಗ ಶರೀರದಿಂದ ಆತ್ಮವು ಬೇರೆಯಾಗುತ್ತದೆ. ಪ್ರತಿ ಮನುಷ್ಯನ ಜನ್ಮ ಮತ್ತು ಮರಣ ನಿಶ್ಚಿತವಾದುದು. ಅದು ಪೂರ್ಣಗೊಂಡ ಮತ್ತೆ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗುವುದು. ಮೋಕ್ಷ ಸಿಗದೇ ಇದ್ದ ಸಂದರ್ಭದಲ್ಲಿ ಆತ್ಮ ಬೇರೆ ಶರೀರವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಉದ್ಭವಿಸುವ ಪ್ರಶ್ನೆ, ಅಕಾಲ ಮರಣವಾದಾಗ ಆ ಆತ್ಮ ಏನಾಗುತ್ತದೆ? ಪುರಾಣಗಳಲ್ಲಿ ತಿಳಿಸಿದಂತೆ ಮನುಷ್ಯನ ಆಯಸ್ಸು 100 ವರ್ಷ. ಮನುಷ್ಯನ ಜೀವನ ಒಂದು ಚಕ್ರ. ಈ ಚಕ್ರವು ಸಂಪೂರ್ಣವಾಗಿ ಸುತ್ತದೇ ಇದ್ದರೆ ಅರ್ಧದಲ್ಲಿ ಮೃತಪಟ್ಟಾಗ ಆತ್ಮವು ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುವುದು. ಒಂದು ವೇಳೆ ಹಸಿವೆಯಿಂದ ಸತ್ತರೆ ಅಥವಾ ಕ್ರೂರ ಪ್ರಾಣಿಯಿಂದಾಗಿ ಸತ್ತರೆ, ಹಗ್ಗ ಬಿಗಿದುಕೊಂಡು ಆ ವ್ಯಕ್ತಿಯು ಸಾವನ್ನಪ್ಪಿದರೆ, ಅಥವಾ ವಿಷ ಸೇವಿಸಿ ಅಗ್ನಿ ಅವಘಡದಿಂದ ಸಾವನ್ನಪ್ಪಿದರೆ, ನೀರಿನಲ್ಲಿ ಮುಳುಗಿ ಸತ್ತರೆ ಅಥವಾ ಹಾವು ಕಚ್ಚಿ ಸತ್ತರೆ, ರೋಗದಿಂದಾಗಿ ದುರ್ಘಟನೆಯಿಂದಾಗಿ ಸತ್ತರೆ ಅವುಗಳನ್ನು ಅಕಾಲ ಮೃತ್ಯು ಎಂದು ಪರಿಗಣಿಸಬಹುದು. ಅಕಾಲ ಮೃತ್ಯುವಿನಲ್ಲಿ ಆತ್ಮಹತ್ಯೆಯನ್ನು ತೀರಾ ನಿಂದನೆಯ ವಿಷಯವಾಗಿಯೂ ಪರಿಗಣಿಸಲಾಗಿದೆ. ಸಹಜವಾಗಿ ಮರಣ ಹೊಂದಿದರೆ 3, 10, 13 ಅಥವಾ 40 ದಿನಗಳಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಮೋಕ್ಷ ಸಿಗದಿದ್ದರೆ ಇನ್ನೊಂದು ಶರೀರವನ್ನು ಆ ಆತ್ಮ ಸೇರುತ್ತದೆ. ಆತ್ಮಹತ್ಯೆಯಿಂದಾಗಿ ಬೇರೆಯಾದ ಆತ್ಮ ಭೂಮಿಯ ಮೇಲೆಯೇ ತನ್ನ ನಿಶ್ಚಿತ ಆಯಸ್ಸನ್ನು ಪೂರೈಸುವವರೆಗೆ ಇಲ್ಲಿಯೇ ಸುತ್ತುತ್ತದೆ. ಅತ್ತ ಸ್ವರ್ಗಕ್ಕೂ ಹೋಗದೆ ಇತ್ತ ನರಕಕ್ಕೂ ಹೋಗದೆ ಅಲೆಯುವಂತಾಗುವಂತಹ ಈ ಸ್ಥಿತಿಯನ್ನು ಗರುಡ ಪುರಾಣದಲ್ಲಿ ಅಗತಿ ಎಂದು ಕರೆದಿದ್ದಾರೆ. ಆತ್ಮಹತ್ಯೆಯಿಂದ ಬೇರೆಯಾದ ಆತ್ಮ ತೀರಾ ಕಷ್ಟದಾಯಕವಾದ ಸ್ಥಿತಿಯನ್ನು ತಲುಪುತ್ತದೆ. ತನ್ನ ಎಲ್ಲಾ ಇಚ್ಛೆಯನ್ನು, ಅಂದರೆ ಹಸಿವು, ಬಾಯಾರಿಕೆ, ಸುಖ, ಸಂಭೋಗ, ರಾಗ, ಕ್ರೋಧ, ದ್ವೇಷ ಇವುಗಳ ತೃಪ್ತಿಗಾಗಿ ಕತ್ತಲೆಯಲ್ಲಿ ತಿರುಗುತ್ತದೆ. ಎಲ್ಲಿಯವರೆಗೆಂದರೆ ನಿರ್ಧರಿತ ಆಯಸ್ಸು ಮುಗಿಯುವವರೆಗೆ ಸುತ್ತುತ್ತಿರುವುದು. ಇಲ್ಲಿ ತಿಳಿಯಬೇಕಾದುದು ಅಕಾಲ ಮೃತ್ಯು ಏಕೆ ಸಂಭವಿಸುವುದು. ವಿಧಾತ ನಿರ್ಧರಿಸಿದಂತೆ ಮೃತ್ಯು ಬಂದಾಗ ಶರೀರವನ್ನು ಬಿಟ್ಟು ಆತ್ಮವನ್ನು ಮಾತ್ರ ತೆಗೆದುಕೊಂಡೋಗಲು ಪ್ರಯತ್ನಿಸಿದಾಗ, ಆದರೆ ನಿಷೇಧಿತ ಕೆಲಸಗಳನ್ನು ಮಾಡುವ ವ್ಯಕ್ತಿಯು ಶೀಘ್ರವಾಗಿ ಭ್ರಷ್ಟನಾಗುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ತನ್ನ ಕರ್ಮವನ್ನು ಮರೆತ ವ್ಯಕ್ತಿಯು ಕುಟುಂಬ, ವಂಶ, ಪರಂಪರೆಯನ್ನು ಮರೆತು ಲೋಕದ ಬಾಹ್ಯ ಸುಖಗಳಲ್ಲಿ ಮೈಮರೆತ ವ್ಯಕ್ತಿಯ ಆಯಸ್ಸು ಕ್ಷೀಣವಾಗುತ್ತದೆ. ಹಿಂದೂಗಳ ಗ್ರಂಥಗಳಲ್ಲಿ ತೀರಾ ಕುತೂಹಲದಿಂದ ತುಂಬಿದ ಗರುಡ ಪುರಾಣದ ಪ್ರಕಾರ ಯಾರೆಲ್ಲ ಅಕಾಲ ಮರಣಕ್ಕೆ ಗುರಿಯಾಗುತ್ತಾರೋ ಅವರಿಗೆ ಚತುರ್ದಶಿಯಂದು ಹಾಗೂ ಕುಟುಂಬದವರಿಗೆ ವ್ಯಕ್ತಿಯ ಅಪಮೃತ್ಯು ಎದುರಾದ ದಿನ ನೆನಪಿರದ ಸಂದರ್ಭದಲ್ಲಿ ಅಮಾವಾಸ್ಯೆಯಂದು ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದರಿಂದ ಪಿತೃಗಳನ್ನು ತಕ್ಕ ಮಟ್ಟಿಗೆ ತೃಪ್ತಿಗೊಳಿಸಬಹುದು. ಈ ದಿನಗಳಲ್ಲಿ ಅವರುಗಳಲ್ಲದೆ ಸಂತಾನಹೀನರಾಗಿರುವ ದಂಪತಿಯ ಶ್ರಾದ್ದಾದಿಗಳನ್ನು ಮಾಡಬಹುದಾಗಿದೆ. ಈ ಮಾಹಿತಿಯ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಹಾಗೂ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.